ಯೇಸುವಿನ ಜೊತೆಯಲ್ಲಿ ಒಂದು ದಡದಿಂದ ಮತ್ತೊಂದು ದಡದ ಕಡೆಗೆ ದೋಣಿಯೊಳಗೆ ಸುಂದರವಾಗಿ ಅದ್ಭುತವಾಗಿ ಪ್ರಯಾಣವನ್ನ ಮಾಡುತ್ತಾ ಇದ್ದಂತ ಶಿಷ್ಯರ ಬಾಳಿನಲ್ಲಿ ದಿಢೀರೆಂಬುದಾಗಿ ನೆನೆಸ್ತೇ ಇರುವಂತ ಊಹಿಸದೇ ಇರುವಂತ ಸಮಯದಲ್ಲಿ ದೊಡ್ಡದಂತ ಬಿರುಗಾಳಿ ಹಾಗೂ ಅಲೆಗಳು ಅಪ್ಪಳಿಸುವುದಕ್ಕೆ ಪ್ರಾರಂಭ ಮಾಡಿಬಿಡುತ್ತವೆ. ಶಿಷ್ಯರೆಲ್ಲರೂ ಕೂಡ ತಮ್ಮ ಜೀವನದಲ್ಲಿ ಬದುಕೆ ಮುಗಿಯಿತು ಎಂಬುದಾಗಿ ಊಹಿಸಿಕೊಂಡು ಯೇಸುವಿನ ಹತ್ತಿರ ಸ್ವಾಮಿ ಕಾಪಾಡು, ಸಾಯುತ್ತಿವೆ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುವಾಗ ಯೇಸು ಕ್ಷಣಾರ್ಧದಲ್ಲಿಯೇ ಎದ್ದಿರುವಂತಹ ದೊಡ್ಡದಂತ ಬಿರುಗಾಳಿಯನ್ನು ಹಾಗೂ ಸಮುದ್ರದ ಅಲೆಗಳನ್ನ ಶಾಂತಗೊಳಿಸುವಂತಹ ಕಾರ್ಯವನ್ನು ಮಾಡುತ್ತಾನೆ. ಇಂದು ಯೇಸುವಿನ ಜೊತೆಯಲ್ಲಿಯೇ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳದ ಕಡೆಗೆ ಬಹಳ ಸುಂದರವಾಗಿ ಹಾಗೂ ಅದ್ಭುತವಾಗಿ ಪ್ರಯಾಣವನ್ನ ಮಾಡುತ್ತಾ ಇರುವಾಗ ನಿಮ್ಮ ವೈಯಕ್ತಿಕ ಜೀವನದಲ್ಲಿಯೂ, ಕೌಟುಂಬಿಕ ಜೀವನದಲ್ಲಿಯೂ, ಉದ್ಯೋಗದಲ್ಲಿಯೂ, ವ್ಯಾಪಾರದಲ್ಲಿಯೂ ದಿಢೀರೆಂಬುದಾಗಿ ನೆನೆಸ್ತೇ ಹಾಗೂ ಊಹಿಸ್ತೇ ಇರುವಂತಹ ಸಮಯದಲ್ಲಿ ದೊಡ್ಡದಂತ ಬಿರುಗಾಳಿ ಹಾಗೂ ಸಮುದ್ರದ ಅಲೆಗಳು ಅಪ್ಪಳಿಸುವಾಗ ಆ ಶಿಷ್ಯರು ಯೇಸುವಿನ ಬಳಿಯಲ್ಲಿ ಸ್ವಾಮಿ ಕಾಪಾಡು, ಸಾಯುತ್ತೇವೆ ಎಂಬುದಾಗಿ ಪ್ರಾರ್ಥನೆ ಮಾಡಿದಂತೆ ನೀವು ಕೂಡ ಯೇಸುವಿನ ಹತ್ತಿರ ಸ್ವಾಮಿ ಕಾಪಾಡು, ಸಾಯುತ್ತೇವೆ ಎಂಬುದಾಗಿ ಪ್ರಾರ್ಥನೆಯನ್ನ ಮಾಡುವುದೇ ಆದರೆ ಅಂದು ಅದ್ಭುತವಾಗಿ ಕ್ಷಣಾರ್ಧದಲ್ಲಿ ಎದ್ದಿರುವಂತಹ ಅಲೆಗಳನ್ನ ಹಾಗೂ ತೆರೆಗಳನ್ನ ಶಾಂತಗೊಳಿಸಿದಂತ ಯೇಸು ನಿಮ್ಮ ಜೀವನದಲ್ಲಿಯೂ ಕೂಡ ಎದ್ದಿರುವಂತಹ ಅಲೆಗಳನ್ನು ಹಾಗೂ ತೆರೆಗಳನ್ನ ಶಾಂತಗೊಳಿಸ್ತಾನೆ.